ಹಾಯ್, ಈ ದಿನ ಜೋಳದ ರೊಟ್ಟಿ ಮಾಡೋಣ. ಜೋಳದ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ತವಾದ ಮೇಲೆ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೋಬೇಕು. ಇಲ್ಲ ಮೇನಾಗಿ ನೀರು ಬಿಸಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ರೊಟ್ಟಿ ಮಾಡುವಾಗ ಅರಿಯೋದಿಲ್ಲ. ಈಗ ಕಾದಿರುವಂಥ ನೀರನ್ನು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ಪೂನಿಂದ ಮಿಕ್ಸ್ ಮಾಡೋದು ಯಾಕೆಂದರೆ ನೀರು ಬಿಸಿ ಇರುತ್ತಲ್ವ, ಕೈ ಸುಡ್ತಾ ಇರುತ್ತೆ. ಸೊ ಹಾಗಾಗಿ ನೀರು ಬಿಸಿ ಮಾಡ್ಕೊಂಡ್ಮೇಲೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ರೊಟ್ಟಿ ಒಡೆಯೋದಿಲ್ಲ. ಫಸ್ಟ್ ರೌಂಡಿಗೆ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ನಿಧಾನಕ್ಕೆ ಬಡಿಸ್ಬೇಕು. ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಕಾಟನ್ ಬಟ್ಟೆ ತಗೊಂಡು ರೊಟ್ಟಿ ನೋಡಿ ಬಡ್ದಿದ್ದೀವಲ್ವ, ಅದನ್ನು ಹಂಚು ಮೇಲೆ ಹಾಕ್ಕೊಳ್ಳಿ. ಈಗ ಹೆಂಚು ಚೆನ್ನಾಗಿ ಕಾದಿರಬೇಕು. ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಇಮಿಡಿಯೇಟ್ಲಿ ನೀರು ಹಚ್ಬೇಕು, ಇಲ್ಲಾಂದ್ರೆ ರೊಟ್ಟಿ ಗಟ್ಟಿ ಬರುತ್ತೆ. ಸ್ಮೂತಾಗಿ ಬರಬೇಕು ಅಂದರೆ ಈ ಥರ ಚೆನ್ನಾಗಿ ನೀರು ಹಚ್ಚಬೇಕು, ಎಲ್ಲಿ ಬಿಡಬಾರ್ದು ಇರುತ್ತೆ. ನೀರು ಹಚ್ಚಿ 15 ಸೆಕೆಂಡ್ ಒಳಗಡೆ ರೊಟ್ಟಿ ಬೆಂದಿರುತ್ತೆ, ತಿರುವು ಹಾಕ್ಕೋಬೋದು. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಬೇಕು ರೊಟ್ಟಿನ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ರೊಟ್ಟಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅದೇ ಥರ ಸೇಮ್ ಪ್ರೊಸೀಜರ್ ಇರುತ್ತೆ. ರೌಂಡಿಗೆ ಮಾಡಿ ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ಬಡ್ಕೋಬೇಕು. ನೆಕ್ಸ್ಟ್ ಈಗ ನಾವು ಇಬ್ಬರೇ ಇರೋದ್ರಿಂದ ಒಂದು 6-7 ರೊಟ್ಟಿ ಮಾಡ್ಕೊಂಡಿದ್ದೀವಿ. ಈಗ ರೊಟ್ಟಿ ಮಾಡೋದೆಲ್ಲ ಮುಗೀತು. ಈಗ ಸ್ಲಾಬ್ ಕ್ಲೀನ್ ಮಾಡ್ಕೊಂಡ ತಕ್ಷಣ ಇರೋ ರೊಟ್ಟಿಗೆ ನಾವು ಬದನೇಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಿ. ಪಲ್ಯ ಮಾಡೋದೇನು ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀವಿ. ರೊಟ್ಟಿನ ಮತ್ತು ಬದನೇಕಾಯಿ ಪಲ್ಯನ ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ಬೆಳಗ್ಗೆ ಇದು ನಾಷ್ಟ ಮಾಡಿದ್ದೀವಿ. ನಾವು ಬೆಳಗ್ಗೆನೇ ರೊಟ್ಟಿ ಮಾಡ್ಕೊಂಡ್ಬಿಡ್ತೀವಿ, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತೇಳಿ. ನೋಡಿ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ರೊಟ್ಟಿ, ತುಂಬ ಹೆಲ್ತಿಗೆ ಒಳ್ಳೆಯದು ಸಹ.